ನಾ ಹೆಂಗ್ ಬರ್ಲಿ ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ಇದು ನನ್ನ ಮದುವೆಯ ವ್ಲಾಗ್. ಅಂದರೆ ನಾವು ಆಗಲೇ 9 ಮಂತ್ಸ್ 10 ಮಂತ್ಸ್ ಆಯಿತು ಮದುವೆ ಆಗಿ. ಸೊ ಎಲ್ಲ ವಿಡಿಯೋಸ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಶೇರ್ ಮಾಡೋಣ ನಿಮ್ಮ ಹತ್ರ ಅಂತ ಸೊ ಮಾಡ್ತಾ ಇರೋದು. ಇದು ನನ್ನ ಮೆಹಂದಿದು. ಮೆಹಂದಿಲಿ ವಿ ಹ್ಯಾಡ್ ಸೋ ಮಚ್ ಫನ್. ಅಂದರೆ ತುಂಬ ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಫನ್ ಇತ್ತು. ಎಲ್ಲರೂ ಕೈಲೂ ಡ್ಯಾನ್ಸ್ ಮಾಡಿಸಿದ್ವಿ. ಆಂಟಿದಿರು ಬಂದಿದ್ದರು, ಎಲ್ಲರೂ ಕೈಲೂ ಡ್ಯಾನ್ಸ್ ಮಾಡಿಸಿ ತುಂಬ ಎಂಜಾಯ್ ಮಾಡಿದ್ವಿ. ಕಾಲು ನೋವು ಏನೂ ನೋಡಿಲ್ಲ, ಎಲ್ಲರೂ ತುಂಬ ಡ್ಯಾನ್ಸ್ ಮಾಡಿದ್ವಿ. ಇಲ್ಲಿ ಇವರೆಲ್ಲ ನನ್ನ ಸಿಸ್ಟರ್ಸು ಮತ್ತು ನನ್ನ ಫ್ರೆಂಡ್ಸು. ಸೊ ಇವಾಗ ನೋಡ್ತಾ ಇರೋದು ಹಳದಿ ಶಾಸ್ತ್ರದ ವಿಡಿಯೋ. ಎಲ್ಲರಿಗೂ ಗೊತ್ತಿರುತ್ತೆ ಗೌಡ್ರು ರಿಚುವಲ್ಸ್ ಹೆಂಗಿರುತ್ತೆ. ಫಸ್ಟು ನೀರು ತೊಗೊಂಬರ್ತಾರೆ, ನೀರು ತೊಗೊಬಂದು ಆ ನೀರಲ್ಲಿ ಕಾಯಿಸಿ ಹುಡುಗಿಗೆ ಸ್ನಾನ ಮಾಡಿಸೋದು ಆ ಥರ ಇರುತ್ತೆ. ಸೊ ಅದೇ ಆಗ್ತಾ ಇದೆ ಇಲ್ಲಿ. ಫಸ್ಟ್ ಬಂದ ತಕ್ಷಣ ಕುಣಿಸಿ ಅರ್ಶಿನ ಎಲ್ಲ ಹಚ್ಚಿ ನಾನು ಪೋಸ್ ಕೊಡ್ತಾಯಿದ್ದೆ ಫೋಟೋಗೆ. ಇದಾದಮೇಲೆ ಅರ್ಶಿನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಅಮ್ಮನ ಅಣ್ಣನ ಹೆಂಡತಿ. ಫುಲ್ಲು ಮುಂಗಡೆ ಕಳಶ ಇಟ್ಟಿದ್ರು. ಫುಲ್ಲು ಗಂಧದ ಕಡ್ಡಿ ಹೋಗೇ ಬರ್ತಾಯಿತ್ತು. ಕಣ್ಣಂತೂ ಬಿಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಎಷ್ಟು ಕಷ್ಟಪಟ್ಟಿದ್ದೀನಿ ಕೂತ್ಕೊಂಡು. ಅಲ್ಲಿ ಅವ್ರು ನೀರು ಹಾಕ್ತಾರೆ ಅವಾಗ ನೋಡಿ. ಮೋಸ್ಟ್ಲಿ ಲೈಕ್ ಹಳ್ಳಿಗಳ ಕಡೆ ಮಾತ್ರ ಅನಿಸುತ್ತೆ ಸೋಬಾನೆ ಪದ ನ್ಯಾಚುರಲಾಗಿ ಸಿಗೋದು. ಇಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಬೇರೆ ಕಡೆ ಹಾಕೊಳ್ಳೋದು ನೋಡಿದ್ದೀವಿ. ನನಗೆ ಫುಲ್ ನ್ಯಾಚುರಲ್ಲಾಗಿ ಸೋಬಾನೆ ಪದ ಸಿಕ್ತು. ತುಂಬ ಖುಷಿ ಆಯಿತು. ಫುಲ್ ಈ ಶಾಸ್ತ್ರ ಮುಗಿಯೋವರೆಗೂ ಆಡಿದ್ರು. ತುಂಬ ಖುಷಿ ಆಯಿತು. ನನಗೆ ಕೈ ಏನೋ ಗಾಯ ಆಗಿ ಅದು ನೋಡ್ಕೊತಾನೆ ಇದ್ದೆ. ಉರಿತಾ ಇತ್ತು ಅರ್ಶಿನ ಹಚ್ಚಿರೋದಕ್ಕೂ ಅದಕ್ಕೂ. ಮಳೆ ಬಂತು ಮಳೆ ಅಟ್ ದಿಸ್ ಪಾಯಿಂಟ್ ಎಲ್ಲರೂ ನೆನೆಸ್ಕೊಬೇಕು. ಸೊ ನಮ್ಮ ನೈಬರ್ಸು ರಿಲೇಟಿವ್ಸು ಎಲ್ಲ ಬಂದು ನಿಂತ್ಕೊಂಡು ಏನು ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಡ್ಯಾನ್ಸ್ ಮಾಡಿದ್ವಿ. ನಾನಂತೂ ತುಂಬ ಡ್ಯಾನ್ಸ್ ಮಾಡಿದ್ದೀನಿ. ಡ್ಯಾನ್ಸ್ ವೀಡಿಯೋಸ್ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಸೊ ಒಬ್ರಿಗಿಬ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಎಲ್ರಿಗೂ ಎಲ್ಲ ನನ್ನ ನೈಬರ್ಸೇ ಜಾಸ್ತಿ ಸಪೋರ್ಟ್ ಬಂದು ಎಲ್ಲ ಮಾಡಿಕೊಟ್ಟಿದ್ದು. ಸೊ ಹೆಸ್ರು ಹೇಳೋಕ್ಕಾಗಲ್ಲ, ಬಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮದು ಗುರುವಾರ ಮದುವೆ ಇರೋದ್ರಿಂದ ನನ್ನ ಫ್ರೆಂಡು ಯಾರೂ ಬಂದಿರಲಿಲ್ಲ. ರಕ್ಷಿ ಅಂದರೆ ರಕ್ಷಿತಾ, ಅವರು ಭವ್ಯ ಅವರೆಲ್ಲ ಕೆಲಸ ಇರೋದ್ರಿಂದ ಅವ್ರು ಯಾರೂ ಬರೋಕ್ಕಾಗಲಿಲ್ಲ. ಮೆಹಂದಿ ನೈಟಿಗೆ ಬಂದಿದ್ದರು, ಬಟ್ ಬೆಳಗ್ಗೆ ಬರೋಕ್ಕಾಗಲಿಲ್ಲ. ವೆಡ್ನೆಸ್ಡೇ ಇದ್ದಿದ್ದು ನೋಡಿ. ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ನನಗೆ ನೀರು ಹಾಕ್ಬಿಟ್ಟು ನೀರಲ್ಲೇ ಮುಳುಗಿಸ್ಬಿಟ್ಟಿದ್ರು ನನ್ನ. ಅರ್ಶಿನ ಶಾಸ್ತ್ರ ಆಗಿದ ತಕ್ಷಣವೇ ನಮ್ಮ ಕಡೆ ಈ ಥರ ಬಳೆ ಶಾಸ್ತ್ರ ಮಾಡಿದ್ರು. ಬಳೆ ಶಾಸ್ತ್ರಕ್ಕೆ ರೆಡಿಯಾಗಿದ್ದೆ ನಾನು. ಸುಮ್ಮನೆ ನನಗೆ ಪೋಸ್ ಕೊಡ್ತಾಯಿದ್ದೆ. ಅದಾದಮೇಲೆ ಬಳೆಯವ್ರು ಬಂದರು.
ಇಲ್ಲಿ ಎಷ್ಟೆಷ್ಟು ಬಳೆ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ರು. ಅಂದರೆ ನಂಗೆ ಕೈ ತುಂಬ ಹಾಕ್ಕೊಳಕ್ಕೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಾನು ಮೀಡಿಯಮಾಗಿ ಎಷ್ಟು ಹಾಕಬೇಕು ಅಷ್ಟು ಹಾಕಿ ಅಂತ ಹೇಳಿ ಹಾಕ್ಸ್ಕೊತಾ ಇದ್ದೆ. ಬಿಕಾಸ್ ನಂಗೆ ಕೈಗೆ ಅದು ಕೈ ದಪ್ಪ ಇರೋದನ್ನ ನುಗ್ಗಲ್ಲ ಬಳೆ. ಅದಕ್ಕೆ ನನಗೆ ತುಂಬಾ ಹಾಕೋಬೇಕು ಅಂತಲೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗ ಬೇರೆಯವ್ರನ್ನ ನೋಡಿದ್ರೆ ಹಾಕ್ಸ್ಕೋಬೇಕು ಅಯ್ಯೋ ಹಾಕ್ಸ್ಕೊಬಿಡ್ಬೇಕಿತ್ತು ಅನಿಸುತ್ತೆ. ಬಟ್ ಆವಾಗ ಏನು ನನಗೆ ಅದೆಲ್ಲ ಐಡಿಯಾನೂ ಇರಲಿಲ್ಲ. ನಮ್ಮಮ್ಮ ಏನು ಹೇಳ್ತಾಯಿದ್ರು ನಾನು ಅದನ್ನು ಕೇಳ್ತಾಯಿದ್ದೆ ಅಷ್ಟೆ. ಬಟ್ ಆ ಕಳೆ ಹೆಂಗೆ ಬಂದೇ ಬರುತ್ತೆ. ಮದುವೆ ಆಗ್ತಾಯಿದ್ದೀವಿ ಅಂದರೆ ಅಷ್ಟೊಂದು ಇದು ಬಿದ್ದ ತಕ್ಷಣ ಕಳೆ ಬಂದುಬಿಡುತ್ತೆ ಮುಖದಲ್ಲಿ. ರೈಟ್ ಹ್ಯಾಂಡ್ ಏನೂ ಪೇಯ್ನ್ ಆಗಿಲ್ಲ. ಬಟ್ ಲೆಫ್ಟ್ ಹ್ಯಾಂಡು ಅವರು ಗಟ್ಟಿಯಾಗಿ ಬಿಗಿಯಾಗಿರೋದು ಹಾಕಿ ಅಂದ್ಬಿಟ್ಟು ಸಣ್ಣದು ಹಾಕ್ಸ್ಬಿಟ್ರು. ತಡ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೋದು. ಬಟ್ ಅದು ಆಡಿದ್ರೂ ಹೊಡೆದೋಗ್ಬಿಡುತ್ತೆ ಅಂತ ಭಯ ಆಗಿ ಅವರೆಲ್ಲ ಎದುರಿಸ್ತಾಯಿದ್ರು ಗಟ್ಟಿಯಾಗಿ ಕುತ್ಕೋ ಅಂತ. ತುಂಬ ಪೇಯ್ನ್ ಆಗೋಯಿತು ಮಾತ್ರ ಆ ಬಳೆದು. ಸಂಜೆ ಇಲ್ಲೇ ಐತಿ ಅಷ್ಟೊತ್ತಿಂದ ಕುತ್ಕೊಂಡೆ ಪರವಾಗಿಲ್ಲ ಬಿಡು. ಬಳೆ ತೊಡ್ಸಾದ್ಮೇಲೆ ಸೊ ಯುಬತ್ತಿ ಇಡೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಎಲ್ಲರೂ ಬಂದು ಮದುವೆ ಹೆಣ್ಣು ಗಂಡಿಗೆ ಯುಬತ್ತಿ ಇಟ್ಟು ಆಶೀರ್ವಾದ ಮಾಡೋ ಥರ ಮಾಡ್ತಾಯಿದ್ದಾರೆ. ಎಲ್ಲ ಬಂದಿದ್ದರು. ಹಳ್ಳಿ ಅಂದಮೇಲೆ ಎಲ್ಲ ಆಲ್ಮೋಸ್ಟ್ ಜನ ಸೇರ್ತಾರಲ್ವ. ಸೊ ತುಂಬ ಜನನೇ ಕರೆದಿದ್ರು. ಊರವ್ರನ್ನೆಲ್ಲ ಕರಿಬೇಕು. ಒಂದು ಶಾಸ್ತ್ರ ಮಾಡಿದ್ರೆ ಎಲ್ಲರನ್ನೂ ಕರಿಬೇಕಲ್ಲ, ಆ ಥರ ಎಲ್ಲರನ್ನೂ ಕರೆದಿದ್ರು. ಹೋಗಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮಮ್ಮಿ ತಿನ್ನೋದು ಕೆಲಸ ಮಾಡ್ತಾಯಿದ್ದಾರೆ. ಪಾಪ ಅವರು ತಿನ್ನೋದು ಮರ್ತೋಗ್ಬಿಟ್ಟಿದ್ರು, ಎಲ್ಲನೂ ಮರ್ತೋಗ್ಬಿಡ್ತಾರೆ ಏನಾರ ಕೆಲಸ ಅಂತ ಬಂದರೆ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡು ತಿಂತಾಯಿದ್ದಾರೆ. ಇದು ನಮ್ಮ ಚಿಕ್ಕಮ್ಮ ಗೊತ್ತಲ್ಲ, ಸುಮಾ ಅವರು. ಇನ್ನೊಂದೇನೆಂದರೆ ನಮ್ಮ ಅತ್ತಿಗೆ ಹೆಸರು ಸುಮಾನೆ, ನಮ್ಮ ಚಿಕ್ಕಮ್ಮನ ಹೆಸರು ಸುಮಾನೆ. ನಾನು ಫೋಟೋಗ್ರಾಫರು ಇನ್ನೂ ಬಂದಿರಲಿಲ್ಲ. ಈ ಶಾಸ್ತ್ರ ತೆಗಿದೇನೆ ಗೊತ್ತಿಲ್ಲ ಅದು ಎಲ್ಲೋಗಿದ್ರು. ಫೋಟೋ ತೆಗಿಲಿಲ್ಲ ಅಂತ ಮುಗ್ದಲ್ಲಿ ಟೆನ್ಷನ್ ಕಾಣಿಸ್ತಾ ಇದೆ. ಎಲ್ಲ ಬೈತಾಯಿದ್ರು ಎಲ್ಲೋದ ಅಂತ. ಹುಡುಕ್ತಾ ಇದ್ದೆ ನಾನು.
ಇದು ನಮ್ಮ ತಾತ, ನಮ್ಮಮ್ಮ ಅವರ ಅಪ್ಪ. ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ರಾಮೇಗೌಡ ಅಂತ. ಮೇಜರ್ ಪಿಲ್ಲರ್ಸ್ ಆಫ್ ಅವರ್ ಲೈಫ್ ಅನ್ಬೋದು ಇವನ್ನೆಲ್ಲ. ಈಗ ನಮ್ಮಪ್ಪ ಇಡ್ತಾ ಇದ್ದಾರೆ. ಫೇಸ್ ಕಟ್ಟಾಗ್ಬಿಟ್ಟಿದೆ, ಬಟ್ ಅವ್ರು ಇಡ್ತಾ ಇದ್ದಾರೆ. ಒಂದು ಎಮೋಷನ್ ಅಲ್ಲ. ನಮ್ಮಮ್ಮ ಬಂದರು, ಇವಾಗ ಫೋಟೋ ತೊಗೊಳ್ಳೋಣ ಅಂತ ನಿಂತಿದ್ದೀವಿ. ಬೊಟ್ಟಿಡ್ಬೇಕಾದ್ರೆ ನಮ್ಮ ಅಪ್ಪನ ಕಣ್ಣಲ್ಲಿ ನೀರಿತ್ತು, ನಾನು ಅಳ್ತಾ ಇದ್ದೆ, ಅಂದರೆ ಕಣ್ಣಲ್ಲಿ ನೀರಿತ್ತು. ಒಂಥರ ಎಮೋಷನ್ನು ತೋರಿಸ್ಕೊಳ್ಳಲ್ಲ, ಬಟ್ ಪ್ರೀತಿ ಯಾವಾಗೂ ಇದ್ದೇ ಇರುತ್ತೆ. ಇವಾಗ ನಮ್ಮಮ್ಮ ನಾನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಯೋಚನೆ ಮಾಡ್ತಿದ್ದೆ. ಏನು ಯೋಚನೆ ಮಾಡ್ತಿದ್ದೆ ಅಂತಲೂ ಗೊತ್ತಿಲ್ಲ ನನಗೆ. ಫೇಸಲ್ಲಿ ತುಂಬ ಥಿಂಕಿಂಗ್ ಕಾಣಿಸ್ತಾ ಇದೆ. ಇದು ನಮ್ಮ ಅಜ್ಜಿ, ನಮ್ಮಮ್ಮನ ಅಮ್ಮ. ಅವ್ರ ಫೇವ್ರೆಟ್ ಅಜ್ಜಿ. ಎಲ್ರಿಗೂ ಹಂಗೆ ಅನಿಸುತ್ತಲ್ಲ, ಎಲ್ರಿಗೂ ಅವರ ಅಮ್ಮನ ಕಡೆ ಅಜ್ಜಿ ತಾತನೇ ತುಂಬ ಫೇವ್ರೇಟ್ ಇರ್ತಾರೆ. ನಾನು ಎಷ್ಟೊಂದು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲೋ ರೇರು ಅಪ್ಪನ ಕಡೆ ಅಜ್ಜಿ ತಾತ ಫೇವ್ರೇಟ್ ಇರೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಯೆಲ್ಲೋ ಕಲರ್ ಹಾಕೊಂಡ್ಬಂದಿದ್ರಪ್ಪ. ಎಲ್ಲ 7 ದಿನ ಯೆಲ್ಲೋ ಕಲರ್ ಹಾಕೊಂಡ್ಬಂದಿದ್ರು. ಖುಷಿ ಆಯಿತು. ಇಲ್ಲಿಗೆ ಇದು ಮುಗಿಯುತ್ತೆ. ಸೊ ಇದು ನೆಕ್ಸ್ಟ್ ಡೇನೇ ಮದುವೆ ಇತ್ತು. ನಮಗೆ ರಿಸೆಪ್ಷನ್ ಏನಿರಲಿಲ್ಲ, ಒಂದೇ ದಿನದ ಮದುವೆ ಆಗಿದ್ದರಿಂದ ಇದು ಮುಗಿಯುತ್ತೆ ಇಲ್ಲಿಗೆ. ಹಂಗೆ ಶೇರ್ ಮಾಡಬೇಕು ಅನ್ನಿಸ್ತು, ಸೊ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.